ಎಲ್ಲರಿಗೂ ನಮಸ್ಕಾರ. ಒಂಗಿರಣೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವಿಂದು ICC T20 ವರ್ಲ್ಡ್ ಕಪ್ ವಿಶ್ವಕಪ್ ಬಗ್ಗೆ ಮುಂಬರುವಂಥ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಪ್ರಮುಖ ಪ್ರಶ್ನೆಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳುತ್ತಾ ಹೋಗೋಣ ಅನ್ನುವಂಥದ್ದು. ಇವು ಮುಂಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗಿವೆ ನೋಡಿ. ಮೊದಲನೇ ಪ್ರಶ್ನೆ ಏನಿದೆ, 2026ರ ICC ಪುರುಷರ T20 ವಿಶ್ವಕಪ್ಪನ್ನು ಯಾವ ದೇಶಗಳು ಜಂಟಿಯಾಗಿ ಆಯೋಜಿಸಿವೆ ಅನ್ನುವಂಥದ್ದು. ಇತ್ತೀಚೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಡೆದಂಥ ICC T20 ವರ್ಲ್ಡ್ ಕಪ್ ಕ್ರಿಕೆಟ್ ಯಾವ ದೇಶಗಳು ಆಯೋಜಿಸಿವೆ? ಆಪ್ಷನ್ಸ್ ಎ ಭಾರತ ಮತ್ತು ಬಾಂಗ್ಲಾದೇಶ, ವೆಸ್ಟ್ ಇಂಡೀಸ್ ಮತ್ತು ಅಮೇರಿಕಾ, ಸಿ ಭಾರತ ಮತ್ತು ಶ್ರೀಲಂಕಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಅನ್ನುವಂಥದ್ದು. ಇತ್ತೀಚೆಗೆ ನಡೆದಂಥ ICC ಪುರುಷರ T20 ವರ್ಲ್ಡ್ ಕಪ್ಪು ಎರಡು ದೇಶಗಳು ಜಂಟಿಯಾಗಿ ಆಯೋಜಿಸುವುದು ಅನ್ನುವಂಥದ್ದು, ಭಾರತ ಮತ್ತು ಶ್ರೀಲಂಕಾ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಅನ್ನುವಂಥದ್ದಕ್ಕೆ ಸರಿಯಾಗಿರುವಂಥದ್ದು. ನೆಕ್ಸ್ಟು ಎರಡನೇ ಪ್ರಶ್ನೆ ಏನಿದೆ ನೋಡಿ, 2026ರ T20 ವಿಶ್ವಕಪ್ನಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗವಹಿಸಿದ್ದವು? ಆಪ್ಷನ್ಸ್ ಎ 12, 20, 24, 16, 20 ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ರೆ ಒಟ್ಟು 20 ದೇಶಗಳು ಈ T20 ವಿಶ್ವಕಪ್ 2026ರಲ್ಲಿ ಭಾಗವಹಿಸಿದ್ದವು ಅನ್ನುವಂಥದ್ದು. ಎಷ್ಟು? 20 ತಂಡಗಳು ಭಾಗವಹಿಸಿದ್ದವು. ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ ನೋಡಿ, 2026ರ ಆವೃತ್ತಿಯು ICC ಪುರುಷರ T20 ವಿಶ್ವಕಪ್ನ ಎಷ್ಟನೇ ಆವೃತ್ತಿಯಾಗಿದೆ? 10ನೇ, 8ನೇ, 9ನೇ ಹಾಗೂ 11ನೇ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಎ ಅನ್ನುವಂಥದ್ದು, ಅಂದರೆ 10ನೇ ಆವೃತ್ತಿ ಆಗಿತ್ತು ಅನ್ನುವಂಥ 2026ರಲ್ಲಿ ನಡೆದಿರುವಂಥ ಒಂದು T20 ವರ್ಲ್ಡ್ ಕಪ್ 10ನೇ ಆವೃತ್ತಿ ಆಗಿತ್ತು ಅನ್ನುವಂಥದ್ದು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಆತಿಥೇಯ ರಾಷ್ಟ್ರಗಳಾಗಿ 2024ರ ವಿಶ್ವಕಪ್ಗೆ ನೇರವಾಗಿ ಅರ್ಹತೆ ಪಡೆದ ತಂಡಗಳು ಯಾವ್ಯಾವು? ಭಾರತ ಮತ್ತು ಪಾಕಿಸ್ತಾನ, ಶ್ರೀಲಂಕಾ ಮತ್ತು ಅಫ್ಘಾನಿಸ್ತಾನ, ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ, ಭಾರತ ಮತ್ತು ಶ್ರೀಲಂಕಾ ಅನ್ನುವಂಥ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ಯಾಕಪ್ಪ ಅಂತಂದರೆ ಈ ಭಾರತ ಮತ್ತು ಶ್ರೀಲಂಕಾ ಎರಡು ದೇಶಗಳು ಈ ಒಂದು ICC T20 ವರ್ಲ್ಡ್ ಕಪ್ 2026 ಒಂದು ಕ್ರೀಡೆಗಳು ನಡೆಸಿಕೊಡೋದ್ರಿಂದ ಇವು ನೇರವಾಗಿ ಅರ್ಹತೆಯನ್ನು ಪಡೆದುಕೊಂಡಿದ್ದವು ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಐದನೇ ಪ್ರಶ್ನೆ, ICC T20 ವಿಶ್ವಕಪ್ಪನ್ನು ಎಷ್ಟು ವರ್ಷಕ್ಕೊಮ್ಮೆ ಆಯೋಜಿಸಲಾಗುತ್ತದೆ? ಆಪ್ಷನ್ಸ್ ಎ 3 ವರ್ಷ, 4 ವರ್ಷ, 5 ವರ್ಷ, ಆಪ್ಷನ್ಸ್ ಡಿ 2 ವರ್ಷ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ಅನ್ನುವಂಥ ಇಲ್ಲಿ ಸರಿಯಾಗಿದೆ. 2 ವರ್ಷಕ್ಕೊಮ್ಮೆ ನಡೀತಾ ಅನ್ನುವಂಥ ನೋಡಿ. ಇಂಪಾರ್ಟೆಂಟ್ ಇದು, T20 ವರ್ಲ್ಡ್ ಕಪ್ ಬಂದರೆ ಅದು ಎಷ್ಟು ವರ್ಷಕ್ಕೊಮ್ಮೆ ನಡೀತದೆ? 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ಅದೇ ವರ್ಲ್ಡ್ ಕಪ್ ODI ಅನ್ನೋಂತ ಬಂದರೆ ಅದು ಎಷ್ಟು ವರ್ಷಕ್ಕೊಮ್ಮೆ ನಡೀತಪ್ಪ ಅಂದರೆ ಅದು 4 ವರ್ಷಗಳಿಗೊಮ್ಮೆ ನಡೀತದೆ ನೋಡಿ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ T20 ವರ್ಲ್ಡ್ ಕಪ್ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುತ್ತೆ ನೋಡಿ. ನೆಕ್ಸ್ಟ್ ಆರನೇ ಪ್ರಶ್ನೆಗೆ ಹೋಗೋಣ. ಆರನೇ ಪ್ರಶ್ನೆ, T20 ಕ್ರಿಕೆಟ್ ವಿಶ್ವಕಪ್ 2026 ಫೈನಲ್ ಪಂದ್ಯಕ್ಕೆ ಆತಿಥ್ಯ ವಹಿಸಿದ ಕ್ರೀಡಾಂಗಣ ಯಾವುದಂದರೆ 2026ರ ಒಂದು ಫೈನಲ್ ಪಂದ್ಯ ಯಾವೊಂದು ಸ್ಟೇಡಿಯಮಲ್ಲಿ ನಡೆದಿತ್ತು? ಆಪ್ಷನ್ಸ್ ಎ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್, ಇಡನ್ ಗಾರ್ಡನ್ ಕೋಲ್ಕತ್ತಾ, ವಾಂಖೆಡೆ ಸ್ಟೇಡಿಯಂ ಮುಂಬೈ, ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ಅಂದರೆ ಗುಜರಾತ್ ರಾಜ್ಯದಲ್ಲಿ ಬರುವಂಥ ಅಹಮದಾಬಾದ್ ನಗರದ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ T20 ವರ್ಲ್ಡ್ ಕಪ್ನ ಫೈನಲ್ ಪಂದ್ಯವನ್ನು ಆಯೋಜನೆ ಮಾಡಲಾಗಿತ್ತು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 2026ರ T20 ವಿಶ್ವಕಪ್ನ ಅಧಿಕೃತ ಪ್ರಸಾರ ಹಕ್ಕುಗಳನ್ನು ಹೊಂದಿರುವ ಸಂಸ್ಥೆ ಯಾವುದು? ಜಿಯೋ ಸಿನಿಮಾ, ಸೋನಿ ಸ್ಪೋರ್ಟ್ಸ್, ಸ್ಟಾರ್ ಸ್ಪೋರ್ಟ್ಸ್ ಹಾಗೂ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಹಾಗೂ ಆಪ್ಷನ್ಸ್ ಡಿ DD ಸ್ಪೋರ್ಟ್ಸ್ ಅನ್ನುವಂತಂದರೆ ಈ 2026ರ ಒಂದು ಕ್ರಿಕೆಟ್ ವರ್ಲ್ಡ್ ಕಪ್ಪು ಯಾವ ಒಂದು ಚಾನಲ್ನಲ್ಲಿ ಪ್ರಸಾರ ಆಗ್ತವೆ ಅದರ ಹಕ್ಕುಗಳನ್ನ ಯಾರು ಪಡ್ಕೊಂಡಿದ್ದಾರಪ್ಪ ಅಂದರೆ ಸ್ಟಾರ್ ಸ್ಪೋರ್ಟ್ಸ್ ಹಾಗೂ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅನ್ನುವಂಥದ್ದು ಇದರ ಪ್ರಸಾರ ಹಕ್ಕುಗಳನ್ನು ಪಡೆದುಕೊಂಡಿದೆ ನೋಡಿ. ನೆಕ್ಸ್ಟ್ 8ನೇ ಪ್ರಶ್ನೆಗೆ ಹೋಗೋಣ. ಮೊದಲ T20 ವಿಶ್ವಕಪ್ ನಡೆದ ವರ್ಷ ಯಾವುದು? ಆಪ್ಷನ್ಸ್ ಎ 2007, 2009, 2011 ಹಾಗೂ 2013 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು. ಮೊಟ್ಟ ಮೊದಲ ಬಾರಿಗೆ 2007ರಲ್ಲಿ T20 ವಿಶ್ವಕಪ್ಪು ಚಾಲನೆ ಆಯಿತು. ಅದರ ಅಂದಿನಿಂದ ಇಲ್ಲಿವರೆಗೆ ಒಟ್ಟು 10 ವಿಶ್ವಕಪ್ಪು ಆಟಗಳು T20 ವರ್ಲ್ಡ್ ಕಪ್ ನಡೆದಿದೆ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ 9ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಂದರೆ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಹೇಳ್ತೀವಿ ನಾವು. ಏನಪ್ಪ ಅಂತಂದರೆ ಇದರ ಒಂದು ಕೇಂದ್ರ ಕಚೇರಿಯಲ್ಲಿದೆ ಲಂಡನ್, ಮುಂಬೈ, ದುಬೈ,
ಮೆಲ್ಬೋರ್ನ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಅನ್ನುವಂಥದ್ದು. ಏನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ದುಬೈನಲ್ಲಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. T20 ವರ್ಲ್ಡ್ ಕಪ್ 2026 ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದವರು ಯಾರು? ಆಪ್ಷನ್ ಸಿ ಸೂರ್ಯಕುಮಾರ್ ಯಾದವ್, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ ಅನ್ನುವಂಥ ಫೈನಲ್ ಪಂದ್ಯದೊಂದು ನ್ಯೂಜಿಲೆಂಡ್ ವಿರುದ್ಧ ನಡೆದಂಥ ಫೈನಲ್ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂಥವ್ರು ಯಾರಪ್ಪ ಅಂದರೆ ಜಸ್ಪ್ರೀತ್ ಬುಮ್ರಾ ಅನ್ನುವಂಥದ್ದು. ಒಟ್ಟು 4 ವಿಕೆಟ್ಗಳನ್ನ ಅವ್ರು ಏನು ಮಾಡ್ತಾರೆ ಕಬಳಿಸಿಗೆಸಿಂದ ಆ ಒಂದು ಪಂದ್ಯದ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಜಸ್ಪ್ರೀತ್ ಬುಮ್ರಾ ಅವರು ಪಡಿತಾರೆ ನೋಡಿ. ನೆಕ್ಸ್ಟ್ 11ನೇ ಪ್ರಶ್ನೆಗೆ ಹೋಗೋಣ. T20 ವಿಶ್ವಕಪ್ 2026ರಲ್ಲಿ ಭಾರತ ತಂಡದ ನಾಯಕರಾಗಿದ್ದವರು ಯಾರು? ಆಪ್ಷನ್ ಸಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಅನ್ನುವಂಥದ್ದು. ಸೂರ್ಯಕುಮಾರ್ ಯಾದವ್ ಅವರು ಭಾರತ ಕ್ರಿಕೆಟ್ ತಂಡದ ಒಬ್ಬ ಕ್ಯಾಪ್ಟನ್ ಇಲ್ಲಿ ಆಗಿದ್ದಾರೆ ಅನ್ನುವಂಥ ನಾವು ನಾಯಕ ಅಂತೇಳಿ ಕರಿತೀವಿ. ಯಾರಾಗಿದ್ರಪ್ಪ ಅಂದರೆ ಭಾರತ ಒಂದು ಕ್ಯಾಪ್ಟನ್ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಹಾಗೆ ಮುನ್ನಡೆಸಿ ಒಂದು ಜಯದ ಒಂದು ಭಾರತಕ್ಕೆ ತಂದು ಕೊಟ್ಟಂಥವ್ರು. ನೆಕ್ಸ್ಟ್ 12ನೇ ಪ್ರಶ್ನೆ. T20 ಕ್ರಿಕೆಟ್ ವಿಶ್ವಕಪ್ 2026 ಭಾರತವು ಯಾವ ತಂಡವನ್ನು ಸೋಲಿಸುವುದರ ಮೂಲಕ ಚಾಂಪಿಯನ್ ಪಟ್ಟಕ್ಕೇರಿತು? ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಪಾಕಿಸ್ತಾನ್, ವೆಸ್ಟ್ ಇಂಡೀಸ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ನ್ಯೂಜಿಲ್ಯಾಂಡ್. ಅಂದರೆ ಫೈನಲ್ ಪಂದ್ಯದಲ್ಲಿ ಭಾರತ ನ್ಯೂಜಿಲ್ಯಾಂಡ್ ತಂಡವನ್ನು ಸೋಲಿಸುವುದರ ಮೂಲಕ 2026ರಲ್ಲಿ ಚಾಂಪಿಯನ್ ಪಟ್ಟಕ್ಕೆ ಏರಿತು ಅನ್ನುವಂಥದ್ದು. ನೋಡಿ ಇಲ್ಲಿ ಯಾರು ನ್ಯೂಜಿಲ್ಯಾಂಡ್ ತಂಡವನ್ನು ಸೋಲಿಸಿ ಭಾರತ ಚಾಂಪಿಯನ್ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. T20 ಕ್ರಿಕೆಟ್ ವಿಶ್ವಕಪ್ 2026ರ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದವರು ಯಾರು? ಇಲ್ಲಿ ಆಪ್ಷನ್ಸ್ ಎ ಜಸ್ಪ್ರೀತ್ ಬುಮ್ರಾ, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ಅಂದರೆ ಪ್ಲೇಯರ್ ಆಫ್ ದ ಟೂರ್ನಿಮೆಂಟ್ ಅಂತ ಕರೀತಾರೆ. ಅಂದರೆ ಇಡೀ ಒಂದು ಟೂರ್ನಿಮೆಂಟಲ್ಲಿ ಪ್ರಶಸ್ತಿಯನ್ನು ಪಡೆದಂಥವ್ರು ಯಾರು? ಹೌದಾ, ಟೂರ್ನಮೆಂಟ್ ಪ್ರಶಸ್ತಿಯನ್ನು ಪಡೆದವ್ರು ಯಾರಪ್ಪ ಅಂದರೆ ಇಲ್ಲಿ ಸಂಜು ಸ್ಯಾಮ್ಸನ್. ಸರಣಿ ಶ್ರೇಷ್ಠ ಪ್ರಶಸ್ತಿ ಇಡೀ ಒಂದು ಆಟದಲ್ಲಿ ಯಾರು ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದ್ರಪ್ಪ ಅಂದರೆ ಸಂಜು ಸ್ಯಾಮ್ಸನ್. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ. ಪ್ಲೇಯರ್ ಆಫ್ ದ ಟೂರ್ನಿಮೆಂಟ್ ಅಂತೇಳಿ ಕರೀತಾರೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. T20 ಕ್ರಿಕೆಟ್ ವಿಶ್ವಕಪ್ 2026ರಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಕ್ರಿಕೆಟಿಗ ಯಾರು? ಅಭಿಷೇಕ್ ಶರ್ಮಾ, ಶಿಮ್ರಾನ್ ಹೆಟ್ಮಯರ್, ಫಿನ್ ಅಲೆನ್, ಸಂಜು ಸ್ಯಾಮ್ಸನ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಸಂಜು ಸ್ಯಾಮ್ಸನ್ ಅವರು. ಸತತವಾಗಿ ಅವರು 3 ಪಂದ್ಯಗಳಲ್ಲಿ ಏನು ಮಾಡ್ತಾರೆ ಅರ್ಧಕ್ಕಿಂತಲೂ ಹೆಚ್ಚು ಅಂದರೆ ಹಾಫ್ ಸೆಂಚುರಿಯನ್ನು ಗಳಿಸಿ 25 ಏನು ಮಾಡ್ತಾರೆ ಅವರು ಸಿಕ್ಸರ್ಗಳನ್ನು ಬಾರಿಸಿರ್ತಾರೆ ನೋಡಿರಿ. 2026ರಲ್ಲಿ ನಡೆದಂಥ T20 ವರ್ಲ್ಡ್ ಕಪ್ಪಲ್ಲಿ 25 ಏನು ಮಾಡಿದ್ರು ಅವರು ಸಿಕ್ಸರ್ಗಳನ್ನು ಬಾರಿಸಿ ಅತಿ ಹೆಚ್ಚು ವಿಶ್ವಕಪ್ನಲ್ಲಿ ಕ್ರಿಕೆಟನ್ನು ಈ ಬಾರಿ ಹೊಡೆದಂಥವ್ರು ಯಾರಪ್ಪ ಅಂತಂದರೆ ಇಲ್ಲಿ ಸಂಜು ಸ್ಯಾಮ್ಸನ್ ಅವರು. ಎಷ್ಟು 25 ಸಿಕ್ಸರನ್ನು ಇಲ್ಲಿ ಬಾರಿಸಿದ್ದಾರೆ ನೋಡಿ. ನೆಕ್ಸ್ಟ್ 15ನೇ ಪ್ರಶ್ನೆ. T20 ಕ್ರಿಕೆಟ್ ವಿಶ್ವಕಪ್ 2026ರಲ್ಲಿ ಅತಿ ಹೆಚ್ಚು ವಿಕೆಟ್ ಕಬಳಿಸಿದ ಬೌಲರ್ ಯಾರು? ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ, ಆದಿಲ್ ರಶೀದ್, ಮಿಚೆಲ್ ಸ್ಯಾಂಟ್ನರ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು. ಇಲ್ಲಿ ಜಸ್ಪ್ರೀತ್ ಬುಮ್ರಾ ಏನು ಮಾಡ್ತಾರೆ 14 ವಿಕೆಟನ್ನು ಗಳಿಸಿದ್ದಾರೆ. ವರುಣ್ ಚಕ್ರವರ್ತಿ ಕೂಡ ಏನು ಮಾಡಿದ್ದಾರೆ ಇಲ್ಲಿ 14 ವಿಕೆಟನ್ನು ಗಳಿಸಿದ್ದಾರೆ. ಆದರೆ ಎಕಾನಮಿ ರೇಟಲ್ಲಿ ನಾವು ನೋಡಿದಾಗ ಇವರು ಕಡಿಮೆ ರನ್ನನ್ನು ಬಿಟ್ಟುಕೊಟ್ಟಿರೋದ್ರಿಂದ ಇವರನ್ನು ಇಲ್ಲಿ ಒಂದು ಮೊದಲ ಸ್ಥಾನದಲ್ಲಿ ನೀಡಲಾಗಿದೆ. ಜಸ್ಪ್ರೀತ್ ಬುಮ್ರಾ ಅವರು ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ 16ನೇ ಪ್ರಶ್ನೆ. T20 ಕ್ರಿಕೆಟ್ ವಿಶ್ವಕಪ್ 2026ರ ನ್ಯೂಜಿಲ್ಯಾಂಡ್ ತಂಡದ ನಾಯಕರು ಯಾರಾಗಿದ್ದರು? ನ್ಯೂಜಿಲ್ಯಾಂಡ್ ತಂಡವನ್ನು ಮುನ್ನಡೆಸಿದಂಥವ್ರು ಯಾರು? ಡೈರಿಲ್ ಮಿಚೆಲ್, ಮಿಚೆಲ್ ಸ್ಯಾಂಟ್ನರ್, ಗ್ಲೆನ್ ಫಿಲಿಪ್ಸ್, ಕೇನ್ ವಿಲಿಯಮ್ಸನ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಮಿಚೆಲ್ ಸ್ಯಾಂಟ್ನರ್ ಏನಾಗಿದ್ದರು ನ್ಯೂಜಿಲ್ಯಾಂಡ್ ಕ್ರಿಕೆಟ್ ತಂಡದ ನಾಯಕರಾಗಿ ನ್ಯೂಜಿಲ್ಯಾಂಡ್ ತಂಡವನ್ನು ಫೈನಲ್ನಲ್ಲಿ ತಂದು ನಿಲ್ಲಿಸಿ ಭಾರತದ ವಿರುದ್ಧ ಸೋತರು ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. T20 ಕ್ರಿಕೆಟ್ ವಿಶ್ವಕಪ್ 2026ರ ವೇಗದ ಅರ್ಧಶತಕ ರನ್ ಬಾರಿಸಿದ ಕ್ರಿಕೆಟಿಗ ಯಾರು? ಫಿನ್ ಆಲೆನ್, ಅಭಿಷೇಕ್ ಶರ್ಮಾ, ಸಿಮ್ರಾನ್ ಹೆಟ್ಮಯರ್, ಹ್ಯಾರಿ ಬ್ರೂಕ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಅಭಿಷೇಕ್ ಶರ್ಮಾ ಅವರು 2026ರಲ್ಲಿ ನಡೆದಂಥ ಕ್ರಿಕೆಟ್ ವಿಶ್ವಕಪ್ನಲ್ಲಿ ವೇಗದ ಅರ್ಧಶತಕ ಎಷ್ಟರಲ್ಲಿ 18ನೇ ಬಾಲಲ್ಲಿ ಕೇವಲ 18 ಬಾಲಗಳಲ್ಲಿ
50 ರನ್ನನ್ನು ಬಾರಿಸಿದಂಥ 50 ರನ್ ಹೊಡೆದಂಥವ್ರು ಯಾರಪ್ಪ ಅಂದರೆ ಇಲ್ಲಿ ಅಭಿಷೇಕ್ ಶರ್ಮಾ ಅವರು ಆಗಿದ್ದಾರೆ ನೋಡಿ. ನೆಕ್ಸ್ಟ್ 18ನೇ ಪ್ರಶ್ನೆ, T20 ಕ್ರಿಕೆಟ್ ವಿಶ್ವಕಪ್ 2026 ವೇಗದ ಶತಕ ಬಾರಿಸಿದ ಕ್ರಿಕೆಟಿಗ ಯಾರು? ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಫಿನ್ ಆ್ಯಲನ್, ಸಿಮ್ರಾನ್ ಹೆಟ್ಮೈರ್ ಅನ್ನುವಂಥದ್ದು. ಇಲ್ಲಿ ಅರ್ಧಶತಕ ಅಂತ ಬಂದಾಗ ಅಭಿಷೇಕ್ ಶರ್ಮಾ, ಇಲ್ಲಿ ಶತಕ ಅಂತ ಬಂದಾಗ ಯಾರಪ್ಪ ಅಂದರೆ ಫಿನ್ ಆ್ಯಲನ್ ಅವರು ಏನು ಮಾಡ್ತಾರೆ, ಕೇವಲ 33 ಎಸೆತಗಳಲ್ಲಿ ಅವ್ರು ಎಷ್ಟು ರನ್ನನ್ನು ಬಾರಿಸ್ತಾರೆ, 100 ರನ್ನನ್ನು ಬಾರಿಸ್ತಾರೆ. ಇವರ ಒಂದು ದೇಶ ಯಾವುದಪ್ಪ ಅಂತಂದರೆ ನ್ಯೂಜಿಲ್ಯಾಂಡ್ ದೇಶದವ್ರು. ಯಾರು? ಫಿನ್ ಆ್ಯಲನ್ ಅವರು ನ್ಯೂಜಿಲ್ಯಾಂಡ್ ದೇಶದವರು ಆಗಿದ್ದಾರೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೊದಲ T20 ಕ್ರಿಕೆಟ್ ವಿಶ್ವಕಪ್ ವಿಜೇತ ತಂಡ ಯಾವುದು? ಪಾಕಿಸ್ತಾನ, ವೆಸ್ಟ್ ಇಂಡೀಸ್, ಇಂಗ್ಲೆಂಡ್, ಭಾರತ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಅನ್ನುವಂಥ ಭಾರತ. ಅಂದರೆ 2007ರಲ್ಲಿ ಪ್ರಾರಂಭವಾದಂಥ ಈ ಒಂದು ಕ್ರಿಕೆಟ್ ವಿಶ್ವಕಪ್ಪು T20 ವರ್ಲ್ಡ್ ಕಪ್ ಅಲ್ಲಿ ಚಾಂಪಿಯನ್ ಆಗಿರುವಂಥದ್ದು ಭಾರತ. ಅವಾಗ ಯಾರಿದ್ರಪ್ಪ ಅಂದರೆ ಕ್ಯಾಪ್ಟನ್ ಅವರು MS ಧೋನಿ ಅವರು ಏನಾಗಿದ್ದರು, ಅಂದಿನ ಒಂದು ಕ್ರಿಕೆಟ್ ತಂಡದ ನಾಯಕರಾಗಿದ್ದರು ನೋಡ್ರಿ. ಪಾಕಿಸ್ತಾನದ ವಿರುದ್ಧ ಏನು ಮಾಡ್ತಾರೆ, ಫೈನಲ್ ಪಂದ್ಯವನ್ನು ಗೆಲ್ಲೋದ್ರ ಮೂಲಕ ಮೊಟ್ಟ ಮೊದಲ ಬಾರಿಗೆ ಇದು ಚಾಂಪಿಯನ್ ತಂಡ ಆಗಿತ್ತು ನಮ್ಮ ಭಾರತ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಭಾರತ ಇಲ್ಲಿಯವರೆಗೆ ಎಷ್ಟು T20 ಕ್ರಿಕೆಟ್ ವಿಶ್ವಕಪ್ಪನ್ನು ಜಯಿಸಿದೆ? 4, 2, 3, 1 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಸಿ. ಇಲ್ಲಿ 3 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದೆ. ಯಾವಾಗಪ್ಪ ಅಂದರೆ 2007, 2024 ಮತ್ತು 2026ರಲ್ಲಿ. ಇಲ್ಲಿ ಯಾರಿದ್ರಪ್ಪ ಅಂತಂದರೆ ಧೋನಿ ಅವರು ಕ್ಯಾಪ್ಟನ್ ಆಗಿದ್ದರು, MS ಧೋನಿ ಅವರು. ಇಲ್ಲಿ ರೋಹಿತ್ ಶರ್ಮಾ ಅವರು ಏನಾಗಿದ್ದರು, ಇಲ್ಲಿ ಕ್ಯಾಪ್ಟನ್ ಆಗಿದ್ರು ಅನ್ನುವಂಥದ್ದು. ನಿಮಗೆಲ್ಲ ಗೊತ್ತಿದೆ 2026ರಲ್ಲಿ ಸೂರ್ಯಕುಮಾರ್ ಯಾದವ್, ಸ್ಕೈ ಅಂತ ಹೇಳ್ತಾರೆ, ಅದು ಸೂರ್ಯಕುಮಾರ್ ಯಾದವ್ ಅವರು ಇಲ್ಲಿ ನಾಯಕರಾಗಿದ್ದರು ಅನ್ನುವಂಥದ್ದು. ಇಷ್ಟು ಕೇಳಬಹುದಾದಂಥ ಬಹುನಿರೀಕ್ಷಿತ T20 ವರ್ಲ್ಡ್ ಕಪ್ನ ಪ್ರಮುಖ ಪ್ರಶ್ನೆಗಳು. ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು.